ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಲಾಸ್ಟ್ ನನ್ನ ವಿಡಿಯೋ ಬಸವೇಶ್ವರ ಖಾನಾವಳಿ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿದ್ದು ಹಾಕಿದ್ದೆ. ಇದು 4th ಬ್ಲಾಕ್ ಬಸ್ ಸ್ಟಾಪ್ ಹತ್ರನೇ ಬರುತ್ತೆ. ಅಲ್ಲಿಗೆ ಬಂದಿದ್ದೀನಿ ಇವಾಗ. ಬಸವೇಶ್ವರ ಖಾನಾವಳಿ ವರ್ಜಿನಲ್ ಇದು ಈ ಥರ ಸಿಂಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೀನಿ. ವರ್ಜಿನಲ್ ಖಾನಾವಳಿದು. ಈಗ ಅಲ್ಲಿಗೆ ಬಂದಿದ್ದೀವಿ. ವೆಲ್ಕಮ್ ಟು ಬಸವೇಶ್ವರ ಖಾನಾವಳಿ. ಸೊ ಇವಾಗ ನಾಗರ ಪಂಚಮಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಆಯ್ತು. ನಾವೀಗ ಬಸವೇಶ್ವರ ಖಾನಾವಳಿ ರಿಯಲ್ ಓನರ್, ಆಕ್ಚುಯಲ್ ಓನರ್ ಹತ್ರ ನಾವಿವತ್ತು ಮಾತಾಡ್ತಿರೋದ್ರಿಂದ ಅವ್ರ ಬಸವೇಶ್ವರ ಖಾನಾವಳಿ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಅನ್ಬಿಟ್ಟು ಕೇಳೋಣ. ಶೈಲಾ ಅವರೇ ನಮಸ್ಕಾರ ಇನ್ನೊಂದ್ಸತಿ. ಯಾಕೆಂದ್ರೆ ನಿಮ್ಮಿಂದ ನಾವು ತುಂಬಾ ವಿಷಯ ಸಂಗ್ರಹ ಮಾಡ್ಕೊಳ್ಬೇಕು ಅಂತ ಅನ್ಬಿಟ್ಟು ನಾನ್ ಮಾತ್ರ ಅಲ್ಲ, ಜೋಳದ ರೊಟ್ಟಿ ಪ್ರಿಯರು ತುಂಬಾ ಜನ ಇದಾರಲ್ಲ, ಅವ್ರಿಗೆಲ್ಲ ಬಹಳ ಇಷ್ಟ ಇದೆ. ಸೊ ಅದಕ್ಕೆ ಬಸವೇಶ್ವರ ಖಾನಾವಳಿ ಬಗ್ಗೆ ನೀವು ನಿಮ್ದು ಯಾವ ತರ ನಡೆದು ಬಂದ ಹಾಗೆ ಈ ಖಾನಾವಳಿ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ ಅನ್ಬಿಟ್ಟು ನಮ್ಗೆ ಇಷ್ಟ ಇದೆ, ಅದ್ರ ಬಗ್ಗೆ ಹೇಳಿ ಮೇಡಮ್. ಇದು 1963 ಅಲ್ಲಿಂದ ನಾವು ಇದನ್ನ ಒಂದು ರಿಜಿಸ್ಟರ್ ಮಾಡಿಸಿ ನಮ್ಮದೇ ಆದ ಒಂದು ಲೋಗೋವನ್ನು ಕ್ರಿಯೇಟ್ ಮಾಡಿ ಒಂದು ಲೋಗೋವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಇದು ಎಸ್ಟಾಬ್ಲಿಷ್ ಆದ ಮೀನ್ಸ್ ಇದು ರಿಜಿಸ್ಟರ್ ಇಂಡಿಯಾ ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಸ್ಕೂಲ್, ರಿಜಿಸ್ಟರ್ ಹೋಟೆಲು ಸಂಸ್ಥೆ ಆಯಿತು. ಅದಕ್ಕಿಂತ ಬಿಫೋರ್ ಆದರೂ ಇದನ್ನು ನಮ್ಮ ಅತ್ತೆ ಮಾವ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಅತ್ತೆ ಮಾವ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಫ್ರಮ್ ದ ಜನರೇಷನ್ಸ್ ಬಂದಿರೋದು. ಅವರೇ ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿ ಆವಾಗಿನ ಕಾಲಕ್ಕೆ ಅವರು ವುಮೆನ್ ಎಂಟರ್ಪ್ರಿನರ್ ಆಗಿ ತಮ್ಮ ಜೀವನೋಪಾಯಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಅದು ಅವ್ರು ಸ್ಟಾರ್ಟ್ ಮಾಡಿದ್ದಾಗಿಂದ ಈಗ 14 ಬ್ರಾಂಚಸ್ ಎಸ್ಟಾಬ್ಲಿಷ್ ಆಗಿದೆ. ನಾನು ಸೆಕೆಂಡ್ ಜನರೇಷನ್ ಅದ ವುಮೆನ್ ಎಂಟರ್ಪ್ರಿನರ್ ಆಗಿ ಈಗ ಇನ್ವಾಲ್ವ್ ಆಗಿದ್ದೀನಿ. ನಮ್ದು ಟೋಟಲಿ 14 ಬ್ರಾಂಚಸ್ ಆಗಿದೆ. ಸೊ ಟೋಟಲಿ 14 ಬ್ರಾಂಚ್ ನಿಮ್ದಿದೆ. ಬಟ್ ಏನಂದ್ರೆ ಜನಗಳನ್ನ ನೋಡಕ್ಕೆ 100 ಬ್ರಾಂಚ್ಗಳು ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ. ಕರೆಕ್ಟ್ ಅಲ್ವಾ? ಅದೇ ಬಸವಣ್ಣ ವಿಶ್ವಗುರು, ಯೂನಿವರ್ಸಲ್ ಗುರು. ಬಸವಣ್ಣನ ಹೆಸರು ಯಾರಾದ್ರೂ ಇಡ್ತಾರೆ, ಬಟ್ ಅದನ್ನೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಅದಕ್ಕಾಗಿ ನಾವು ನಮ್ಮದೇ ಆದ ಒಂದು ಲೋಗೋನ್ ಮಾಡಿ ಅದು ರಿಜಿಸ್ಟರ್ ಮಾಡಿ ಈಗ ಬಸವೇಶ್ವರ ಖಾನಾವಳಿ ನೀವು ಲೋಗೋ ನೋಡಿರ್ಬೋದು. ಇದು ಇಂಡಿಯಾ ಗೌರ್ಮೆಂಟ್ ಕೊಟ್ಟಂತಹ ನಮ್ಮದು ರಿಜಿಸ್ಟರ್ ಲೋಗೋ. ಇದು ಎಲ್ಲೆಲ್ಲಿ ನಮ್ಮದು ಒಂದು ಲೋಗೋ ಇರುತ್ತೆ ಅಲ್ಲಿ ಒಂದು ನಮ್ದು ಆದ ಆಕ್ಚುಲಿ ರಿಯಲ್ ಓನರ್ ಅದನ್ನ ನಡೆಸ್ತಾರಂತ ನೀವು ಅಂಡರ್ಸ್ಟ್ಯಾಂಡ್ ನಿಮ್ಗೆ ತಿಳಿಯುತ್ತೆ. ಓಕೆ. ಅಂದ್ರೆ ಇವಾಗ ನೀವು ಹೇಳ್ತಿರೋದು ನಿಮ್ದೇ ಅದು ಲೋಗೋ ಇರೋ ಜಾಗಕ್ಕೆ ಹೋದ್ರೆ ನಮ್ಗೆ ನಿಮ್ದು ಒರಿಜಿನಲ್ 100 ವರ್ಷದಿಂದ 63 ಇಂದ ಆಲ್ಮೋಸ್ಟ್ ಎಷ್ಟು ವರ್ಷ 60 ಇಯರ್ಸ್ ದಿಂದ ನಡೆದು ಬಂದಿರೋ ಈ ಬಸವೇಶ್ವರ ಖಾನಾವಳಿ ಒರಿಜಿನಲ್ ಯಾವುದು, ಮತ್ತೆ ಅದೇ ಹೆಸರಿಟ್ಕೊಂಡು ಬೇರೆ ಖಾನಾವಳಿಗಳು ಇದೆ. ಆದ್ರೆ ಒಂದೊಂದು ಖಾನಾವಳಿಗಳಲ್ಲೂ ಒಂದೊಂದು ಟೇಸ್ಟ್ ಇದೆ. ಆದ್ರೆ ಈ ಬಸವೇಶ್ವರ ಖಾನಾವಳಿ ಎಷ್ಟು ಬ್ರಾಂಚಸ್ ಇದೆ ಅಲ್ಲಿ ಎಲ್ಲದರಲ್ಲೂ ಒಂದೇ ತರ ಟೇಸ್ಟ್ ಇರುತ್ತೆ ಹಾಗೂ ವಿಧವಾದ ಅಡಿಗೆಗಳಿರುತ್ತೆ. ಇವಾಗ ಅದು ತುಂಬಾ ಬ್ರಾಂಚಸ್ ಇರೋದ್ರ ಬಗ್ಗೆ ನಾವು ಹೇಳ್ತಿರೋದ್ರಿಂದ ಬಸವೇಶ್ವರ ಖಾನಾವಳಿ ಲೋಗೋ ನೋಡ್ಕೊಂಡು ಎಲ್ಲಾರು ಹೋದ್ರೆ ನಿಮ್ಗೆ ಒರಿಜಿನಲ್ ಅದೇ ಅಥೆಂಟಿಕ್ ಊಟ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ ನೀವು. ನೀವು 14 ಬ್ರಾಂಚ್ ಇದೆ ನಿಮ್ದು ಬಸವೇಶ್ವರ ಖಾನಾವಳಿ ಅಂತ ಹೇಳಿದ್ರಿ. ಬೆಂಗಳೂರಿನಲ್ಲಿ ಎಷ್ಟು ಬ್ರಾಂಚ್ ಇದೆ? ಒಂದು 6 ಬ್ರಾಂಚಸ್ ಬೆಂಗಳೂರಿನಲ್ಲಿ. ಜಯನಗರಲ್ಲಿ ಒಂದಿದೆ, ಜಯನಗರ್, ಮಲ್ಲೇಶ್ವರಂ, ಆನಂದರಾವ್ ಸರ್ಕಲ್, ಈ ತರ ಕೋರಮಂಗಲ್ ಅಂಡ್ MG ರೋಡ್, ಗಾಂಧಿನಗರ್, ಈ ತರ 6-7 ಬ್ರಾಂಚಸ್ ಇದೆ. ಇಷ್ಟು ಬ್ರಾಂಚ್ ಅಲ್ಲೂ ನಾವು ಆಗ್ಲೇ ಮಾತಾಡಿದ ಹಾಗೆ ಒಂದೇ ಕ್ವಾಲಿಟಿ ಹಾಗೂ ಒಂದೇ ಟೇಸ್ಟ್ ಇರುತ್ತೆ. ನಮ್ಗೆಲ್ಲ ನಾವು ಎಲ್ಲಾ ಬ್ರಾಂಚ್ ಅಲ್ಲೂ ತಿಂದಿದ್ದೀವಿ. ಸರ್, ಒಂದೇ ಟೇಸ್ಟ್ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಮತ್ತೆ ಬೇರೆ ಬಸವೇಶ್ವರ ಖಾನಾವಳಿ ಅಂತ ಹೆಸರಿಟ್ಕೊಂಡಿದಾರಲ್ಲ ಅವ್ರಿಗೂ ನಿಮ್ಮ ಬಸವೇಶ್ವರ ಖಾನಾವಳಿಗೂ ಡಿಫ್ರೆನ್ಸ್ ಏನು? ಫಸ್ಟ್ ಆಫ್ ಆಲ್ ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್. ನಮ್ಮದೇ ಆದ ಒಂದು ಇಲ್ಲಿ ಒಂದು ರೆಸಿಪಿ ಆಗಲಿ, ಒಂದು ಕ್ವಾಲಿಟಿ ಆಗಲಿ ಅಂಡ್ ಹೈಜೀನ್ ಆಗಲಿ, ಇದು ನಮ್ಮದೇ ಓನ್ ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಅದು ನಮ್ಮದೇ ಇದೆ. ಆಮೇಲೆ ಸೆಕೆಂಡ್ ಬಂದು ಫುಡ್ ಒಳಗೆ ಯಾವುದೇ ನಾವು ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಮಾಡಲ್ಲ. ಅದು ಅಲ್ಲದೆ ಇದು ಆಲ್ಮೋಸ್ಟ್ ಎಲ್ಲ ಇದು ಇಂಗ್ರೀಡಿಯೆಂಟ್ಸ್ ಬರೋದು ಹುಬ್ಳಿಯಿಂದ. ನೀವು ಕೇಳಿರ್ಬೇಕು, ನಮ್ಮ ಕಡೆ ಎಲ್ಲ
ಜವಾರಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಇಲ್ಲಿ ಬೆಂಗಳೂರೊಳಗೆ ನಾಟಿ ಅಂತ ಯೂಸ್ ಮಾಡ್ತೀರಾ. ಮತ್ತೆ ಜವಾರಿ ಫುಡ್ಡು, ಈವನ್ ವೆಜಿಟೇಬಲ್ ಆಗಿರ್ಬೋದು, ಯಾವುದೋ ಗ್ರೇನ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಹುಬ್ಳಿಯಿಂದನೇ ಬರುತ್ತೆ. ಅದೇ ನಾನು ಇವಾಗ ನೋಡಿದೆ ವ್ಯಾನ್ ಅಲ್ಲಿ ಎಲ್ಲ ಡಬ್ಬಗಳು, ಎಣ್ಣೆಯಿಂದ ಹಿಡಿದು ಎಲ್ಲ ಸ್ವೀಟ್ಸ್ ಎಲ್ಲ ಬಂದಿದ್ ನೋಡಿದೆ. ನಾನು ಅವಾಗ ನಿಮ್ ಮಗನ್ ಕೇಳಿದೆ, ನಾಯನ್ನ ಕೇಳಿದೆ ಇದು ಏನಿದೆಲ್ಲ ಅಂತ ಅಂದ್ಬಿಟ್ಟು. ನಾನ್ ಫಸ್ಟ್ ಅನ್ಕೊಂಡೆ ಇದು ಸೆಂಟ್ರಲೈಸ್ಡ್ ಕಿಚನ್ ಏನಾದ್ರು ನೀವು ಮಾಡ್ಕೊಂಡಿದ್ದೀರಾ ಏನು ಅಂತ ಅಂದ್ಬಿಟ್ಟು ನನಗೆ ಡೌಟ್ ಬಂತು. ಅದಕ್ಕೆ ನಾನು ಕೇಳಿದೆ ಇದೇನು ಅಂತ ಅಂದ್ಬಿಟ್ಟು. ಇಲ್ಲ ಮ್ಯಾಮ್, ಇದು ಹುಬ್ಬಳ್ಳಿಯಿಂದ ವೆಜಿಟೇಬಲ್ಸ್ ಮತ್ತೆ ಎಣ್ಣೆ ಕೂಡ ಅಲ್ಲಿಂದಾನೇ ಬರುತ್ತಂತೆ. ಎಣ್ಣೆ ಹಾಗೂ ಸ್ವೀಟ್ಸ್ ಎಲ್ಲ ಅಲ್ಲಿ ಲೋಕಲ್ ಪೀಪಲ್ ಮಾಡೋದಕ್ಕೂ ಮತ್ತೆ ಬೇರೆಯವ್ರು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಎಲ್ಲ ಅಲ್ಲಿಂದಾನೇ ಮಾಡಿಸಿ ತರಿಸ್ತೀವಿ ನಾವು. ಕೆಲವು ಇಡೋಂತ ಸ್ವೀಟ್ಸ್ ಎಲ್ಲ ಅಲ್ಲ, ಇಡೋ ಅಂತದಲ್ವಾ, ಕೆಲವು ರೆಗ್ಯುಲರ್ ಎಲ್ಲ ಇಲ್ಲೇ ಮಾಡ್ಕೊಳ್ತೀರಾ ನೀವು? ಎವ್ರಿ ವೀಕ್ ಎಂಡ್ಸ್ಗೆ ಒಂದಿಷ್ಟು ಸ್ಪೆಷಲ್ ಮೀಲ್ಸ್ ಇರುತ್ತೆ ಇಲ್ಲಿ. ಎವ್ರಿ ವೀಕ್ ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದೊಳಗೆ ಯಾವ ಸ್ವೀಟು ಅಥೆಂಟಿಕ್ ಯಾವುದಾಗಿ ಸ್ವೀಟ್ ಇರುತ್ತಲ್ಲ, ಎವ್ರಿ ವೀಕ್ ಒಂದೊಂದು ಸ್ವೀಟು ನಾವೇ ಅಲ್ಲಿ ನಮ್ಮ ವರ್ಕರ್ಸ್ ಕಡೆಯಿಂದ ಅಲ್ಲಿ ಮಾಡಿಸಿ ನಾವು ಒಬ್ಬರಿಗೆ ಬೆಂಗಳೂರಿಗೆ ಕಳಿಸ್ತೀವಿ. ಎವ್ರಿ ವೀಕ್ ಒಂದೊಂದು ಸ್ವೀಟ್ ಚೇಂಜ್ ಆಗಿರುತ್ತೆ. ಈಗ ನೋಡಿ, ಈ ವೀಕ್ ಒಂದು ಯಾವುದು ಬೇರೆ ಸ್ವೀಟ್ ಇದೆ. ನೆಕ್ಸ್ಟ್ ಟೈಮ್ ಒಂದು ಗೋಧಿ ಹುಗ್ಗಿ ಅಂತ ಮಾಡ್ತಾರೆ. ಅದು ಅಲ್ಲದೆ ಮತ್ತೆ ಗೋಧಿದು ಒಂದು ಇದನ್ನ ಮಾಡ್ತಾರೆ, ಮಾದ್ಲಿ ಅಂತ ಹೇಳಿ ಮಾಡ್ತಾರೆ. ಈ ವೀಕು ಚರೋಟಿ ಅಂತ ಹೇಳಿ ಒಂದು ಮಾಡ್ತಾರೆ. ಇದೆಲ್ಲ ನಮ್ಮ ಅಥೆಂಟಿಕ್ ಫುಡ್. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಪ್ರತಿ ಹಬ್ಬಕ್ಕೆ ಒಂದೊಂದು ತರ ಸ್ವೀಟ್ ಬೇರೆನೇ ಇರುತ್ತೆ. ಆ ತರ ಸ್ವೀಟ್ ಅನ್ನು ನಾವು ಅಲ್ಲಿಂದನೇ ಮಾಡಿಸಿ ಇಲ್ಲಿ ಬೆಂಗಳೂರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ನೈಸ್. ಅಂದ್ರೆ ನಾನು ಅಬ್ಸರ್ವ್ ಮಾಡಿದೀನಿ, ಒಂದೊಂದು ತರಕಾರಿನೂ ಅಷ್ಟೇ, ಒಂದೊಂದು ಯಾವುದೇ ದವಸ ಧಾನ್ಯಗಳು ಅಷ್ಟೇ, ಆ ಏರಿಯಾದಲ್ಲಿ ಆ ಮಣ್ಣಲ್ಲಿ ಬೆಳೆದಿರೋದೇ ಬೇರೆ ಟೇಸ್ಟ್ ಇರುತ್ತೆ ಅಲ್ವಾ. ಇನ್ನೊಂದು ಆ ಬೇರೆ ವಾತಾವರಣದಲ್ಲಿ ಬೇರೆ ಮಣ್ಣಲ್ಲಿ ಬೆಳೆದಿರೋದೇ ಒಂದು ತರ ಟೇಸ್ಟ್ ಇರುತ್ತೆ. ಎಲ್ಲ ಒಂದೇ ತರಕಾರಿ ಅಲ್ವಾ. ಬದನೆಕಾಯಿ ಹುಬ್ಬಳ್ಳಿಲಿ ಬೆಳೆದ್ರು ಒಂದೇ ತರ ಇರುತ್ತೆ, ಬೆಂಗಳೂರಿನಲ್ಲಿ ಬೆಳೆದ್ರು ಒಂದೇ ತರ ಇರುತ್ತೆ ಅನ್ನೋದು ಸುಳ್ಳು. ಯಾಕೆಂದ್ರೆ ಫುಡ್ ಬಗ್ಗೆ, ವೆಜಿಟೇಬಲ್ಸ್ ಬಗ್ಗೆ ನಾನು ತುಂಬಾ ಓದಿರೋದ್ರಿಂದ ಅಲ್ಲಲ್ಲಿ ರೀಸನ್ ಕೆಲವು ಕಡೆ ತರಕಾರಿಗಳು ಆ ಮಣ್ಣಲ್ಲಿ ಬೆಳೆದ್ರೆ ಟೇಸ್ಟ್ ಜಾಸ್ತಿ. ಅಲ್ಲಿ ಮಣ್ಣು, ಅಲ್ಲಿ ವೆದರು, ಅದಕ್ಕೆ ಅನುಗುಣವಾಗಿ ಆ ಒಂದು ಪದಾರ್ಥ ಅಲ್ಲಿ ಆ ಟೇಸ್ಟ್ ಅನ್ನು ಕೂಡ ಬರುತ್ತೆ. ಅದೇ ನೀವು ಯೂಸ್ ಮಾಡೋದು ಮುಳ್ಳಿನ ಬದನೆಕಾಯಿ, ಎಣ್ಣೆಗಾಯಿ ಯೂಸ್ ಮಾಡ್ತೀರಲ್ಲ, ಅದು ನಮ್ ಬೆಂಗಳೂರಿನಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಎಲ್ಲೋ ರೇರ್ ಆಗಿ ಸಿಗುತ್ತೆ. ನಾವೇನ್ ಮಾಡ್ತೀವಿ, ಹುಬ್ಬಳ್ಳಿಗೆ ಯಾರಾದ್ರೂ ಹೋದ್ರೆ ಮುಳ್ಳು ಬದನೆಕಾಯಿ ತಂದ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳಿ ತರಿಸ್ಕೊಳ್ತೀವಿ. ಸೊ ಅದರಿಂದ ನಿಮ್ದು ನೇಟಿವಿಟಿ ಟೇಸ್ಟ್ ಹಾಗೆ ಉಳ್ಕೊಂಡಿದೆ ನಿಮ್ದು ಬಸವೇಶ್ವರ ಖಾನಾವಳಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಿ. ಕಸ್ಟಮರ್ ತುಂಬಾ ಲೈಕ್ ಮಾಡ್ತಾರೆ. ಶೈಲಾ ಮ್ಯಾಮ್, ಈಗ ಆಸ್ ಎ ಲೇಡಿ, ಯಾರಾದ್ರೂ ಒಂದು ಲೇಡಿ ತುಂಬಾ ಇಂಪ್ರೂವ್ ಆಗಿದ್ದಾರೆ, ಎತ್ತರಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ನಾವು ಅವ್ರ ಬಗ್ಗೆ, ಅವ್ರ ಜೀವನ ಹೆಂಗೆ ಅಷ್ಟು ಇಂಪ್ರೂವ್ ಆಗೋದ್ರು, ಅವ್ರಿಗೇನೋ ಜೀವನದಲ್ಲಿ ಹರ್ಡಲ್ಸೇ ಬರ್ಲಿಲ್ವಾ, ಹೆಂಗೆ ಅಷ್ಟು ಬೇಗ ಬೆಳೆಯಕ್ಕೆ ಸ್ಟಾರ್ಟ್ ಆದ್ರು, ನಾವು ಆ ತರ ಏನಾದ್ರು ಟಿಪ್ಸ್ ಅವ್ರನ್ನ ಕೇಳ್ಕೊಳ್ಳೋಣ ಅನ್ನೋ ತರ ಎಲ್ಲ ಇರುತ್ತೆ. ಸೊ ನನಗೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ, ಕೇಳ್ಕೊಳ್ಳೋಣ, ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನಿಮ್ ಜೀವನದ ಬಗ್ಗೆ ಹಾಗೂ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಒಂದ್ ಸ್ವಲ್ಪ ವಿಷಯ ಹೇಳಿದ್ರೆ ನಾವೆಲ್ಲ ತಿಳ್ಕೊಳ್ಳೋಕೆ ಖುಷಿ ಪಡ್ತೀವಿ. ನಾನು ಫಸ್ಟ್, ನನ್ನ ಹೆಸರು ಶೈಲಾ ಗಣಾಚಾರಿ ಅಂತ ಹೇಳಿ. ನಾನು ಹುಟ್ಟಿದ್ದು ಕಿತ್ತೂರು ಊರು, ಬೆಳಗಾವಿ ಡಿಸ್ಟಿಕ್ಕು. ನಾನು ಒಬ್ಬಳೇ ಮಗಳು ತವ್ರ ಮನೆಯೊಳಗೆ. ನನಗೆ 19 ಇಯರ್ಸ್ಗೆ ಮ್ಯಾರೇಜ್ ಆಗಿಬಿಡ್ತು. ನನ್ನ ಡಿಗ್ರಿನೂ ಕಂಪ್ಲೀಟ್ ಆಗಿದ್ದಿಲ್ಲ, BCom ಫಸ್ಟ್ ಹೋಗ್ತಾ ಇದ್ದೆ. ನನ್ನ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿ ಒಂದೇ ವರ್ಷಕ್ಕೆ ನನ್ನ ಮಗ ಹುಟ್ಟಿದ. ಅದ ನಂತರ 2 ಇಯರ್ಸ್ಗೆ ನನ್ನ ಸೆಕೆಂಡ್ ಮಗ ಹುಟ್ಟಿದ. ಮಕ್ಕಳನ್ನ ಬೆಳೆಸೋದೇ ನನ್ನ ಕೆಲಸ ಆಗಿತ್ತು. ನಾನು ಪ್ಯೂರ್ಲಿ ಹೌಸ್ ವೈಫ್ ಆಗಿದ್ದೆ. ಒಂಥರ ಖುಷಿ ಇತ್ತು, ಲೈಫ್ ಏನೋ ಚೆನ್ನಾಗಿತ್ತು. ಅಂದ್ರೆ ಮದುವೆ ಆಗಿ 15 ಇಯರ್ಸ್ ಮನೇಲೇ ಇದ್ರೆ? 15-16 ಇಯರ್ಸ್ ನಾನು ಮನೆಯೊಳಗೆ ಪ್ಯೂರ್ಲಿ ಹೌಸ್ ವೈಫ್ ಆಗಿ ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಲೈಫ್ ಎಂಜಾಯ್ ಮಾಡೋದು, ಫಂಕ್ಷನ್ ಆಡೋದು, ಈ ಥರ ಎಲ್ಲ ಇತ್ತು. ಆಮೇಲೆ ಮಕ್ಕಳು ಬೆಳೀತಾ ದೊಡ್ಡ ಮಗ, ಸಣ್ಣ ಮಗ 10th ಬಂದ, ದೊಡ್ಡ ಮಗ PU ಫಸ್ಟ್ ಬಂದ. ಅವಾಗ ನನ್ಗೆ ಅನಿಸ್ತು, ಏನು ನನ್ನ ಲೈಫ್ ಇಷ್ಟೇನಾ, ನಾನು ಬರೀ ಮಕ್ಕಳು ನೋಡ್ಕೊಳ್ಳೋದೇ ನನ್ನ ಕೆಲಸನಾ? ನಮಗೂ ಏನು ಮೊದಲಿಂದ ಆದರೂ ನಾನು ಕಲಿಬೇಕಂತ ಆಸೆ ಇತ್ತು. ಬಟ್ ಹಳ್ಳಿ ಒಳಗಿರೋದ್ರಿಂದ ಹಳ್ಳಿ ಒಳಗೆ ಬೇಗ ಮದುವೆ ಮಾಡಿಬಿಡ್ತಾರೆ. ಸ್ವಲ್ಪ 20+ ಆಗಿಬಿಟ್ರೆ, ಏನು ನಿಮ್ಮ ಮಗಳು ಇನ್ನೂ ಮ್ಯಾರೇಜ್ ಆಗಿಲ್ಲಲ್ಲ ಅಂತ ಈ ಥರ ಜನ ಮಾತಾಡ್ತಿದ್ರು. ಆವಾಗಿಂದ ಒಂದು ಹಾಗೆ ಇತ್ತು. ಅದಕ್ಕೆ ಇನ್ನೂ ನನ್ನ ಕನಸು ಹಾಗೆ ಉಳಿದಿತ್ತು. ಬಟ್ ನನಗೆ ಇದೆಲ್ಲ ಮಕ್ಕಳಾದ್ಮೇಲೆ ನಂಗೆ ರಿಯಲೈಸ್ ಆಯಿತು, ನಾನಂದ್ರೆ ಯಾರು, ನನ್ನೊಂದು ಐಡೆಂಟಿಟಿ ಏನು,
ಅದು ಇದೇ ಲೈಫ್ ಆಗಿಬಿಟ್ರೆ ಹೇಗೆ ಅಂತೇಳಿ ನೆಕ್ಸ್ಟ್ ನನಗೇನೋ ಒಂದು ಅನ್ನಿಸ್ತೆ. ನಾನು ಮತ್ತೆ ನನ್ನ ಕಾಲೇಜಿಗೆ ಹೋಗಿ ಅಲ್ಲೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮತ್ತು ಡಿಗ್ರಿ ಕಂಟಿನ್ಯೂ ಮಾಡಿದೆ. ಡಿಗ್ರಿ ಮುಗಿಸಿ ಅದಾದ್ಮೇಲೆ ಡಿಗ್ರಿ ಆದ್ಮೇಲೆ ಮತ್ತೇನು ಮಾಡೋದು ಅಂತ ಅಂದ್ಕೊಳ್ಳೆ ಮಾಸ್ಟರ್ ಡಿಗ್ರಿ ಮಾಡಿದೆ, ಆಮೇಲೆ MA ಮಾಡಿದೆ, ಆಮೇಲೆ MPhil ಮಾಡಿದೆ. ಇದೆಲ್ಲ ಆಯಿತು, ಏನು ಮಾಡೋದು? ಈಗ ನನಗಂತೂ ಅರ್ನ್ ಮಾಡೋದು ನೀಡಿದ್ದಿಲ್ಲ. ಪ್ಲಸ್ ಆ ಏಜನ್ನು ಕ್ರಾಸ್ ಆಗಿಬಿಟ್ಟಿತ್ತು. 38ಗೆ ನಂದೆಲ್ಲ ಡಿಗ್ರಿ, 39, 38ಗೆ ನನ್ನ ಡಿಗ್ರೀಸ್ ಎಲ್ಲ ಮುಗಿದಿತ್ತು. ಗೌರ್ಮೆಂಟ್ ಜಾಬನ್ನು ನಮಗೇನು ಸಿಗಲ್ಲ. ಅದಾದ್ಮೇಲೆ ನಂದಾದ ಒಂದು ಪುಟ್ಟ ಸ್ಕೂಲನ್ನು ಓಪನ್ ಮಾಡಿದೆ. ಅದರ ಹೆಸರು ರೂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ಸ್ಕೂಲ್ ಸ್ಟಾರ್ಟ್ ಮಾಡಿದೆ. ಎಲ್ಲದೇ ಹುಬ್ಬಳ್ಳಿ ಒಳಗೆ ನಂದೇ ಒಂದು ಸ್ಕೂಲ್ ಇದೆ. ಅದ ನಂತರ ಸ್ಕೂಲ್ ಮಾಡ್ತಾ ಮಾಡ್ತಾ ನನ್ಗೆ ಅನಿಸ್ತು ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಬೇಕು. ಯಾಕಂದರೆ ಇಷ್ಟೆಲ್ಲ ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ದೊಡ್ಡ ಮಗನೂ MBA ಮಾಡಿ ಇದೇ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಚಿಕ್ಕ ಮಗ CA ಮಾಡ್ತಾ ಇದ್ದಾನೆ. CA ಮಾಡ್ತಾ ಮಾಡ್ತಾ ನೀವು ನೋಡಿರ್ಬೋದು ನಯನ್ ಗಣಾಚಾರಿ. ದೊಡ್ಡ ಮಗ ಲಾಸ್ಟ್ ಟೈಮ್ ಹುಬ್ಬಳ್ಳಿ ಬ್ರಾಂಚ್ ಹೋಗಿ ನೋಡಿದ್ನಲ್ವ, ಅವಾಗ ನಯನ್ ಜೊತೆನೆ ನಾನು ಮಾತಾಡಿದ್ದು. ಸಣ್ಣ ಮಗ CA ಮಾಡ್ತಾನೆ, ಟೈಮ್ ಸಿಕ್ಕಾಗೆಲ್ಲ ಬಿಸ್ನೆಸ್ ನೋಡ್ಕೋತಾನೆ. ಈ ಥರ ಇದ್ದಾಗ ನಾನು ಈಗ ಒಬ್ಬ ಈ ಬಿಸ್ನೆಸ್ಗೆ ಇನ್ವಾಲ್ವ್ ಆಗಿದ್ದೇನೆ. ನನ್ನ ಅತ್ತೆ ನಂತರ ನಾನು ಸೆಕೆಂಡ್ ವುಮೆನ್ ಎಂಟರ್ಪ್ರೆನರ್ ಆಗಿ ಇಲ್ಲಿ ಬಿಸ್ನೆಸ್ಸಿಗೆ ಎಂಟರ್ ಆಗಿ ಈಗ ನನಗೆ 2-3 ಬ್ರಾಂಚಿಗೆ ನಾನು ಓನರ್ ಆಗಿದ್ದೀನಿ. ನಾನು ಅಲ್ಲಿಗೆಲ್ಲ ಅಕೌಂಟ್ಸ್ ಎಲ್ಲ ನೋಡ್ಕೋತೀನಿ, ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಿ. ಅಷ್ಟೇ ಅಲ್ಲದೆ ನನ್ನದೇ ಒಂದು ಓನ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಕಂಪ್ನಿ ಅದರ ಹೆಸರು ಸ್ವಾದಿನಿ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು 6 ಮಂತ್ ಒಳಗೆ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಆಗುತ್ತೆ. ಮೇನ್ ಮೋಟೋ ಏನಂದರೆ ಇನ್ನು 100 ಜನಕ್ಕೆ, ಅದು ಸ್ಪೆಷಲಿ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳಿಗೆ ಜಾಬ್ ಕೊಡಬೇಕು. ಯಾಕಂದರೆ ಹೆಣ್ಮಕ್ಳು ಯಾವಾಗಲೂ ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಯಾವಾಗಲೂ ನಾವು ಇನ್ನೊಬ್ಬರ ಕಡೆ ಕೇಳೋದಾಯಿತು, ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕಂತೇಳಿ. ಕಂಗ್ರ್ಯಾಚುಲೇಷನ್ ಇನ್ನೊಂದು ನಿಮ್ಗೆ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಪರವಾಗಿನೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂದ್ರೆ ನ್ಯಾಷನಲ್ ವುಮೆನ್ಸ್ ಬೆಸ್ಟ್ ಅಚೀವರ್ ಅವಾರ್ಡ್ ನಿಮ್ಗೆ ಸಿಕ್ಕಿದೆ. ಸೊ ಈ ಅವಾರ್ಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಹೇಳಿ? ತುಂಬ ಖುಷಿ ಆಗ್ತಿದೆ ಮೇಡಮ್. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಬಟ್ ನಾನು ಅಂತ ಇಷ್ಟು ದೊಡ್ಡ ಅವಾರ್ಡ್ ತಗೊಳ್ಳುವಂಥದ್ದು ಅಂತ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಬಟ್ ನಾನು ಏನು ಮಾಡಿದ್ದು, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ, ಆಮೇಲೆ ನನ್ನ ಥರ ಎಷ್ಟೋ ಹೌಸ್ ವೈಫು ಆಗಿದ್ದವ್ರಿಗೆ ಒಂದೇನೋ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಸಣ್ಣ ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಕ್ಕೆ, ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದೇ ಒಂದು ಉದಾಹರಣೆನೋ ಅಂತ ಅನ್ಸುತ್ತೆ ನನಗೆ. ತುಂಬಾ ಖುಷಿ ಆಗುತ್ತೆ. ಬಟ್ ಅದೆಲ್ಲ ರೀಚ್ ಆಗಕ್ಕೆ ನೀವು ಬೇಕಾದಷ್ಟು ಹರ್ಡಲ್ಸ್ ಎಲ್ಲ ದಾಟಿ ಬಂದಿರ್ತೀರಲ್ಲ ಜೀವನದಲ್ಲಿ. ಯಾವಾಗ್ಲೂ ಹೇಗಿರುತ್ತೆ, ಸೋಲದೆ ಗೆಲ್ಲುವವರಿಲ್ಲ, ಸೋತೆ ಗೆದ್ದವರು ಸಾಧಕರಿಲ್ಲ ಅಂತಂತೇಳಿ ನೀವು ಕೇಳಿರ್ಬೋದು. ಯಾವುದೋ ಮನುಷ್ಯ ಸುಮ್ಮನೆ ಒಂದೇ ಸಲಕ್ಕೆ ಗೆಲ್ಲಕ್ಕಾಗಲ್ಲ. ಎಲ್ಲಿ ಸೋಲು ಇರುತ್ತೆ, ಎಲ್ಲಿ ಸೋಲಿನ ಮೆಟ್ಟಿಲನ್ನು ದಾಟುತ್ತಾ ಯಾರು ಬಂದಿರ್ತಾರೆ, ಯಾರು ಅವರೇ ಸಾಧಕರಾಗಿರ್ತಾರೆ, ಅವ್ರಿಗೆ ಅದು ಎಲ್ಲದರೊಳಗೂ ಇರುವುದೇ ಮೇಡಮ್. ಅದು ಪ್ರಯತ್ನ ನಮ್ದು ಇರಲೇಬೇಕು. ಅದು ಸತತ ಪ್ರಯತ್ನ, ಕಂಟಿನ್ಯೂಸ್ಲಿ ಪ್ರಯತ್ನ ಮಾಡಿದಾಗೆ ಈ ಅಚೀವ್ಮೆಂಟ್ ನಮ್ಗೆ ಒಂದು ಗೋಲನ್ನು ರೀಚ್ ಆಗಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಯಾರ್ಯಾರು ಬಂದು ಏನು ಮಾಡೋಕ್ಕಾಗಂಗಿಲ್ಲ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಬಟ್ ಅದಕ್ಕೆ ಹಿಂದೆ ಪ್ರಯತ್ನ ಇದ್ದೇ ಇರಬೇಕು. ಸತತ ಪ್ರಯತ್ನದ ರಿಸಲ್ಟೇ ಯಶಸ್ಸು. ಎಸ್ ಕರೆಕ್ಟ್, ಯು ಆರ್ ರೈಟ್. ನಾನು ಮತ್ತೊಂದು ವಿಡಿಯೋದೊಳಗೆ ಹೀಗೆ ಒಬ್ರು ಮೇಡಮ್ ಬಂದಾಗ ಅವ್ರಿಗೆ ಹೇಳಿದ್ದೆ, ಯಾವಾಗಲೂ ನಾವೊಂದು ಏನೋ ಅಚೀವ್ ಮಾಡ್ಬೇಕಂದ್ರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ನಾವು ಏನೋ ಒಂದು ಮಾಡಬೇಕು, ನನ್ನದೇ ಒಂದು ಸೆಲ್ಫ್ ಐಡೆಂಟಿಟಿ ಬೇಕಂತ ನಮ್ಗೆ ಅನಿಸಿದಾಗ ಆಟೋಮೆಟಿಕ್ ಆಗಿ ಈ ಛಲ ಬಂದೇ ಬರುತ್ತೆ. ನನ್ನ ಗುರುತನ್ನು, ನನ್ನ ಕುರುಹನ್ನು, ಯಾರು ನಾನು ಇಂಥವ್ರ ಮಗಳು, ಇಂಥವ್ರ ಹೆಂಡತಿ, ಇಂಥವ್ರ ಮಕ್ಕಳು ಅಂತ ಅನ್ನಿಸ್ಕೊಂತ ನಾನು ಯಾರು ಅನ್ನೋದು ಒಂದು ನನ್ನ ಸೆಲ್ಫ್ ಐಡೆಂಟಿಟಿ ನನಗೆ ಮಾಡ್ಕೋಬೇಕಂತ ನನ್ನ ಒಳಗಿಂದ ನನ್ನನ್ನೇ ಛಲ ಅದು ಬಂದಾಗನೇ ನಮ್ಗೆ ಏನಾದರೂ ಒಂದು ಸಾಧನೆ ಮಾಡ್ಲಿಕ್ಕಾಗುತ್ತೆ. ಹೌದು. ನಮ್ಗೇನಾಯ್ತು ಅವ್ರಿಗೂ ಬಿಡು. ಮಾತಿನ ಮಧ್ಯ ನಮ್ ಗಂಟ್ಲು
ಕೂಲ್ ಆಗಕ್ಕೆ ಒಂಚೂರು ಮಜ್ಜಿಗೆ ಕುಡಿತಾ ಇದೀವಿ. ತುಂಬಾ ಚೆನ್ನಾಗಿದೆ ಮಜ್ಜಿಗೆ. ಈ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಡೈಜೆಷನ್ ಚೆನ್ನಾಗಾಗುತ್ತೆ. ಇದು ಊಟ ಆದ್ಮೇಲೆ ಇಲ್ಲಿ ಸ್ಪೆಷಲ್. ಊಟ ಆದ್ಮೇಲೆ ಮಜ್ಜಿಗೆಯನ್ನು ಇಲ್ಲಿ ಸರ್ವ್ ಮಾಡ್ತಾರೆ. ಈಗ ಲೇಡೀಸ್ಗೆಲ್ಲ ತುಂಬಾ ಇಷ್ಟ ಆಗೋದಂಥದ್ದು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ನಾನು. ತುಂಬಾ ಜನಕ್ಕೆ ಮನೇಲೇ ಇರ್ಬೇಕು ನಾವು, ಮದುವೆ ಆಯ್ತು ಮಕ್ಕಳಾಯ್ತು, ಇನ್ನು ನಮ್ಮ ಜೀವನ ಇಷ್ಟೇ, ಮನೇಲೇ ಇರ್ಬೇಕು ನಾವು ಅನ್ನೋ ತರ ತುಂಬಾ ಜನ ಮೆಂಟಾಲಿಟಿನಲ್ಲಿ ಇರ್ತಾರೆ. ನೀವು ಸಂಸಾರ ನಿಭಾಯಿಸಿದೀರಾ, ಗೃಹಿಣಿಯಾಗೂ ಜೀವನ ನಿಮ್ದು ಸಾಧಿಸಿದೀರಾ, ಹಾಗೂ ಲೇಡಿ ಎಂಟರ್ಪ್ರನರ್ ಆಗೂ ಸಕ್ಸಸ್ಫುಲ್ ಆಗಿದ್ದೀರಾ. ಈ ತರ ಲೇಡೀಸ್ಗೆಲ್ಲ ನೀವು ಏನು ಮಾತು ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೊಂದ್ ಸ್ವಲ್ಪ ಮೋಟಿವೇಶನಲ್ ಆಗಿ ನೀವು ಹೇಳಿದ್ರೆ ಅವ್ರಿಗೂ ಒಂಥರ ನಾವು ಈ ತರನೂ ಮಾಡ್ಬೋದು ಅನ್ನೋ ಒಂದು ಉತ್ತೇಜನ ಸಿಗುತ್ತೆ. ಸೊ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಓಕೆ ಮ್ಯಾಮ್, ಫಸ್ಟ್ ಆಫ್ ಆಲ್ ಒಂದು ಹೆಣ್ಮಗಳಿಗೆ ಏನಾದ್ರೂ ತನ್ನ ಕರಿಯರ್ ಒಳಗೆ ಮುಂದೆ ಬರಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನಾನು ಒಂದು ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅಂದಾಗ ಖಂಡಿತವಾಗಿಯೂ ಅಲ್ಲಿ ಗಂಡನ ಸಪೋರ್ಟ್ ಬೇಕೇ ಆಗುತ್ತೆ, ಗಂಡ ಮತ್ತು ಫ್ಯಾಮಿಲಿ ಸಪೋರ್ಟ್ ಬೇಕೇ ಆಗುತ್ತೆ. ಅವಾಗ ಅವಳಿಗೆ ಒಂದೇನಾದ್ರೂ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ. ಅದು ಒಂದು. ಅದು ಅಲ್ಲದೆ ಹೆಣ್ಮಕ್ಳದ್ದು ಇನ್ನೊಂದು ನೇಚರ್ ಏನಿರುತ್ತೆ, ಇಲ್ಲ ಅವ್ರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು, ಬಟ್ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೇನೂ ಮಾಡೋಕ್ಕಾಗಿಲ್ಲ, ಆಮೇಲೆ ನನ್ಗೆ ಆಲ್ರೆಡಿ ಏಜ್ ಆಗ್ಬಿಡ್ತು, ಮಕ್ಳು ಇಷ್ಟು ದೊಡ್ಡವರಾದ್ರು, ಇನ್ನೇನು ನಾ ಮಾಡೋದೈತ್ ಬಿಡು ಮುಗಿತಲ್ಲ ಅಂತ ಈ ತರ ಮನೋಭಾವವನ್ನು, ನಮ್ದು ಸೆಲ್ಫ್ ಎಸ್ಟೀಮ್ ಅನ್ನ ನಾವು ಕಡಿಮೆ ಮಾಡ್ಕೋಬಾರ್ದು. ನಮಗೆ ನಾವೇ ಸಾಟಿ. ನಮ್ ತರ ಜಗತ್ತೊಳಗೆ ಇನ್ನೊಬ್ರು ಇರಲ್ಲ, ನಮಗೆ ನಾವೇ ಸಾಟಿ. ಫಸ್ಟ್ ಅದನ್ನ ತಿಳ್ಕೋಬೇಕು. ಆಮೇಲೆ ನಮ್ಮಲ್ಲಿರುವ ಒಂದು ಟ್ಯಾಲೆಂಟ್ ಅನ್ನ, ಎಬಿಲಿಟಿಯನ್ನ ನಾವು ಗುರ್ತು ಮಾಡ್ಕೋಬೇಕು. ಆಮೇಲೆ ಯಾವುದೇ ಕೆಲಸನ ದೊಡ್ಡ ಕೆಲಸ ಮಾಡಕ್ ಹೋದ್ರೆ ಯಾವುದು ಬರಲ್ಲ. ಯಾವುದೇ ಕೆಲಸ ನಮ್ಮ ಕೈಯೊಳಗಿದ್ದ ಸಣ್ಣ ಸಣ್ಣ ಕೆಲಸವನ್ನು, ಚಿಕ್ಕ ಚಿಕ್ಕ ಕೆಲಸಗಳನ್ನು ನೀಟಾಗಿ ಅದನ್ನ ಮಾಡ್ತಾ ಹೋದಂಗೆ, ಅದನ್ನ ಮಾಡ್ತಾ ಹೋದಂಗೆ ನಮ್ಗೆ ದೊಡ್ಡ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಅಲ್ಲ, ನಾನು ಅದನ್ನ ಮಾಡಿದೆ, ಒಂದ್ ಯಾವ್ದೋ ಕೆಲಸ ಕಂಪ್ಲೀಟ್ ಮಾಡಿದೆ, ನೀಟ್ಲಿ ಕಂಪ್ಲೀಟ್ಲಿ ಅದನ್ನ ವರ್ಕ್ ಮಾಡಿದಾಗ ನೆಕ್ಸ್ಟ್ ದೊಡ್ಡ ದೊಡ್ಡ ಕೆಲಸ ಮಾಡಕ್ಕೆ ನಮ್ಗೆ ಕಾನ್ಫಿಡೆನ್ಸ್ ತಾನೇ ಬರುತ್ತೆ. ಅದೇ ಇದು ಲೇಡೀಸ್ ಕೆಲವ್ರ ಮನೇಲಿ, ನಮ್ಮ ಮನೇಲಿ ಮಕ್ಳ ಪ್ರಾಬ್ಲಮ್ಮು, ಗಂಡನ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಎಷ್ಟೇ ಟ್ಯಾಲೆಂಟ್ ಇದ್ರು ಮನೇಲೇ ಉಳಿಯುವಂತ ಲೇಡೀಸು ತುಂಬಾ ಜನ ಇರ್ತಾರೆ. ಸೊ ಅದು ಒಂಥರ ಅವ್ರದ್ದು ಮನಸ್ಥೈರ್ಯ ಅನ್ನೋದು ಹೇಗೆ ಅವ್ರು ಜಾಸ್ತಿ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ? ಹೀಗಿರುತ್ತೆ. ಪ್ರತಿಯೊಂದು ತಪ್ಪನು ಒಂದೊಂದು ಲೆಸನ್ ಹೇಳುತ್ತೆ ನಮ್ಗೆ, ಒಂದೊಂದು ಲೆಸನ್ ಹೇಳುತ್ತೆ. ಲೈಫೇ ಒಂದು ನಮ್ಗೆ ಲೆಸನ್ ಇದ್ದಂಗೆ. ಯಾವ್ದಂದ್ರೆ ಲೈಫ್ ಈಸ್ ದ ಬೆಸ್ಟ್ ಟೀಚರ್. ನಮ್ಗೆ ಲೈಫೇ ಬೆಸ್ಟ್ ಟೀಚರ್ ಅಂಡ್ ಫೇಲ್ವರ್ ಈಸ್ ದ ಬೆಸ್ಟ್ ಲೆಸನ್. ಪ್ರತಿಯೊಂದು ಸೋಲಿನಲ್ಲೂ ನಮ್ದೊಂದು ಲೆಸನ್ ಇರುತ್ತೆ. ಅದನ್ನ ನಾವು ಎಲ್ಲಿ ನಾವು ತಪ್ಪಿದ್ದೀವಿ, ಏನ್ ಮಾಡಕ್ ಹೋಗಿ ತಪ್ಪಿದ್ದೀವಿ, ಅದನ್ನ ತಿಳಿತಾ ಹೋಗಿ ನಮ್ಮಲ್ಲಿ ನಾವೇ ಒಂದು ಅದು ಕರೆಕ್ಷನ್ ಮಾಡ್ತಾ ಇಂಪ್ಲಿಮೆಂಟ್ ಮಾಡ್ತಾ ಹೋದಂಗೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಕ್ಲಿಯಾರಿಟಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಗೆ ಕ್ಲಿಯರ್ ಇರಬೇಕು, ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನು ಮಾಡ್ಲಿಕ್ಕೆ ಎಲಿಜಿಬಲ್ ಇದ್ದೀವಿ, ಅಥವಾ ನಮ್ಮಿಂದ ಏನು ಆ ಸಾಧನೆ ಆಗುತ್ತೆ, ಆ ತರ ಫಸ್ಟ್ ಕ್ಲಿಯಾರಿಟಿ ಇರಬೇಕು. ಮೊದಲು ಒಂದ್ ಏನಾದ್ರೂ ನಾವು ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದು ಕ್ಲಿಯಾರಿಟಿ ನಮ್ಗಿರ್ಬೇಕು. ಫಸ್ಟ್ ಏನೋ ಅವ್ರು ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಅಂತ ಎಲ್ಲ ಹಾಕೊಳ್ಳೋದಲ್ಲ. ನಾನು ಏನ್ ಮಾಡ್ಬೇಕು ಆ ಸ್ಪಷ್ಟತೆ ನಮ್ಮಲ್ಲಿ ಇರ್ಬೇಕು. ನಾನು ಇದನ್ನ ಮಾಡ್ಲೇಬೇಕು, ಏನು ಹುಕ್ ಇದನ್ನ ನಾನು ಕಂಪ್ಲೀಟ್ ಮಾಡ್ಲೇಬೇಕು, ಈ ಗುರಿಯನ್ನ ನಾನು ತಲುಪಲೇಬೇಕು. ಗುರಿ ಒಂದು ಮುಟ್ಬೇಕಂದ್ರೆ ಅಡೆತಡೆಗಳು ಬಂದೇ ಬರ್ತಾವೆ. ಅಡೆತಡೆಗಳನ್ನು ದಾಟಿ ನಾನು ಆ ಗುರಿ ಮುಟ್ಬೇಕು ಅನ್ನೋದೊಂದು ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು, ಕ್ಲಿಯಾರಿಟಿ. ಅದಿದ್ರೆ ಎಲ್ಲರೂ ಗೋಲ್ ರೀಚ್ ಆಗ್ಬೋದು. ಯಾರಿಗೂ ಏನ್ ಕಷ್ಟ ಇಲ್ಲ. ಅವ್ರ ಟ್ಯಾಲೆಂಟ್ ಗುರುತಿಸ್ಕೊಂಡು ಅವ್ರು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅದನ್ನ ಒಂದು ಸತತ ಪ್ರಯತ್ನದಿಂದ ಮಾಡಿದ್ರೆ ಎಲ್ಲರಿಗೂ ಯಶಸ್ಸು ಗ್ಯಾರಂಟಿ ಅಂತ ನಿಮ್ ಇಷ್ಟು ಮಾತುಗಳಿಂದ ನನ್ಗೆ ನಿಜವಾಗ್ಲೂ ಅರ್ಥ ಆಯ್ತು. ಒಂಥರ ಇದೆಲ್ಲ ಹೆಣ್ಣು ಸಾಧಕಿಯರು ಇವರೆಲ್ಲರೂ. ನಮ್ಗೆಲ್ಲ ಒಂಥರ ಅವ್ರ ಸಾಧನೆ ಎಷ್ಟು. ಅದು ಹೋಟೆಲ್ ಬಿಸ್ನೆಸ್ ಅಂತ ಅಂದ್ರೆ ಇದು ಮೇಲ್ ಓರಿಯೆಂಟೆಡ್, ಮೇಲ್ ಡಾಮಿನೇಟೆಡ್ ಏರಿಯಾ ಇದು ಅಲ್ವಾ. ಸೊ ಲೇಡಿ ಆಗಿ ನೀವು ಈ ತರ ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡಿ, ಮತ್ತೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಅಲ್ವಾ, ಎಲ್ಲಾ ಕಡೆನೂ ಇದು ಜೋಳದ ರೊಟ್ಟಿ, ಬಸವೇಶ್ವರ ಖಾನಾವಳಿ ಅಂತ ಅಂದ್ರೆ ಎಲ್ಲಾ ಕಡೆನೂ ಗೊತ್ತಿದೆ ನಿಮ್ದು
ಅಬ್ರಾಡ್ಗೆಲ್ಲ ಆಲ್ಮೋಸ್ಟ್ ಇಂಡಿಯಾ ಬಂದಾಗೆಲ್ಲ ಬಸವೇಶ್ವರ ಖಾನಾವಳಿಗೆ ವಿಸಿಟ್ ಮಾಡ್ತಾರೆ. ಸೊ ಅದರಿಂದ ಒಂದು ಲೇಡಿ ಸಾಧಕಿಯಾಗಿ ಒಂದು ಹೆಣ್ಣು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ನಾವು ಹೆಣ್ಣಾಗಿ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಸಾಧನೆ ಮಾಡಿದ್ದಾರೆ ನಿಜವಾಗ್ಲೂ. ಶೈಲಾ ಮೇಡಮ್, ನಿಮ್ದು ಸಕ್ಸಸ್ ಬಿಹೈಂಡ್ ದ ಸಕ್ಸಸ್ ಸ್ಟೋರಿ ಎಲ್ಲ ಕೇಳಿ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಇನ್ನು ಈ ವಿಡಿಯೋ ನೋಡ್ತಾ ಇರೋ ಎಲ್ಲಾ ಹೆಣ್ಮಕ್ಳಿಗೂ ನಾವು ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದು ಹುಮ್ಮಸ್ ಎಲ್ಲಾರ್ಗು ಬರೋ ತರ ಆಯ್ತು ಇವಾಗ. ಸೊ ಇದುವರೆಗೂ ನಿಮ್ಮ ಈ ಸ್ಟೋರಿ ಬಗ್ಗೆ, ಇದ್ರ ನಡೆದು ಬಂದ ಹಾದಿ ಬಗ್ಗೆ ಹೇಳಿದ್ರಿ. ಹಾಗೆ ಇವಾಗ ನಿಮ್ ಮುಂದಾಳತ್ವದಲ್ಲಿ ನಮ್ಗೆ ಒಂಚೂರು ನಿಮ್ ಕಿಚನ್ ಎಲ್ಲ ತೋರಿಸ್ಬೇಕು ಅಂತ ನಾನ್ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅದ್ ಕಿಚನ್ ಎಲ್ಲ ತೋರಿಸ್ತೀರಾ? ಬನ್ನಿ ಕಿಚನ್ ಹೋಗೋಣ. ಹಿಟ್ಟು ಕಲಿಸ್ತಾ ಇದ್ದಾರೆ, ನೋಡೋಣ ಬನ್ನಿ. ಇದು ಜೋಳದ ಹಿಟ್ಟ ಡೈಲಿ ಹೀಗೆ ಇದರಲ್ಲೇ ಕಲಿಸ್ಬಿಡ್ತೀರಾ? ಬಿಸ್ನೀರ್ ಹಾಕಿ ಕಲಿಸ್ತೀರಲ್ಲ? ಜಿಗಿನಾ? ಜಿಗಿ ಒಂದು ಪಾತ್ರೆಯಲ್ಲಿ ಮಾಡ್ತಿರ್ತದೆ. ಈ ಪಾತ್ರೆಯಲ್ಲಿ ಜಿಗಿ ಮಾಡಿ ಒಣ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಕಲಿಸ್ತೀವಿ. ಒಣ ಹಿಟ್ಟಿಗೆ ಮಿಕ್ಸ್ ಮಾಡಿ? ಒಣ ಹಿಟ್ಟಿಗೆ ಮಿಕ್ಸ್ ಮಾಡಿ ಕಲಿಸ್ತೇವೆ. ಜೋಳದ ರೊಟ್ಟಿ ಬಡಿತಾ ಇದಾರೆ ಇಲ್ಲಿ.
ಇಷ್ಟನಾ ನಿಂಗೆ ಒಬ್ಬಟ್ಟು? ಯಾವ ಒಬ್ಬಟ್ಟು ಇಷ್ಟ? ಹೇಳು. ನಿನ್ ಹೆಸರು ಹೇಳು ಫಸ್ಟ್. ಹಿಮಾನಿ. ಹಿಮಾನಿನಾ? ಬರೀ ಒಬ್ಬಟ್ಟು ಮಾತ್ರ ತಿಂತಿದೀಯ ನೀನು, ರೊಟ್ಟಿ ತಿನ್ಲಿಲ್ವಾ? ಸಾಕು, ಹಾಗೆಲ್ಲ ಮಾಡಬಾರ್ದು. ಹಿಮಾನಿ. ನಿನ್ನ ಹೆಸರು ಪುಟ್ಟ? ಹಂಸಿನಿ. ಅವಳು ನಿನ್ನ ಹೆಸರು? ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ಅವಿಕಾ. ನೀವು ಸುಮಾರು ರಂಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ, ಇನ್ನು ಸಮಾಜದಲ್ಲಿ ತುಂಬಾ ಸಕ್ರಿಯರಾಗಿದ್ದೀರಾ ಅಂತ ನಿಮ್ಮ ಮಾತಿಂದ ತಿಳಿದು ಬಂತು. ಸೊ ಇನ್ನು ಯಾವ್ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು? ನಾನು ಬಂದು ಇನ್ನರ್ ಫೀಲ್ಡ್ ಕ್ಲಬ್ ಮೆಂಬರ್ ಇದ್ದೀನಿ, ರೋಟರಿ ಮೆಂಬರ್ ಇದ್ದೀನಿ, ಟೈಮ್ ಮೆಂಬರ್, ಚೇಂಬರ್ ಆಫ್ ಕಾಮರ್ಸ್ ಬಿಜೆಪಿ ಕಾರ್ಯಕರ್ತೆ ಇರೋದ್ರಿಂದ, ಕರ್ನಾಟಕ ಗೌರ್ಮೆಂಟಿಂದ ಆಹಾರ ಸಂಗ್ರಹಣಾ ಜಾಗೃತಾ ಸಮಿತಿ ಮೆಂಬರ್ ಕರ್ನಾಟಕ ಗೌರ್ಮೆಂಟಿಂದ ನನಗೆ ಸದಸ್ಯನ ಈ ಥರ ಹಲವಾರು ರಂಗದಲ್ಲಿ ನಾನು ಹೋಟೆಲ್ ಅಲ್ಲದೆ ಇದೆಲ್ಲ ತುಂಬ ಧನ್ಯವಾದಗಳು ವೀಣಾ ಅವರೇ. ಇವತ್ತು ನೀವು ನಮ್ಮ ಹೊಸ ಬ್ರಾಂಚ್ ಆದ ಜಯನಗರ 4th ಬ್ಲಾಕ್ ಬಿಸೈಡ್ ಕೂಲ್ ಜಾಯಿಂಟ್ ಅಪೋಸಿಟ್ ರಾಮರಾಜ್, ಇದು ನಮ್ಮ ಹೊಸ ಬ್ರಾಂಚು. ಇದು ಫಸ್ಟ್ ಟೈಮ್ ನಾವಿಲ್ಲಿ ನಾಗಪಂಚಮಿಯನ್ನು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಅದು ನಿಮ್ಮ ಜೊತೆ, ನೀವು ನಮ್ಮ ಜೊತೆ ಬಂದು ನಮ್ಮ ಸ್ಟಾಫ್ ಜೊತೆ, ನಮ್ಮ ಮಕ್ಕಳ ಜೊತೆ ನೀವು ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡದಕ್ಕೆ ನನ್ನ ತುಂಬ ಹೃದಯದ ವಂದನೆಗಳನ್ನು ನಿಮಗೆ ತಿಳಿಸ್ತೇನೆ. ಇಟ್ಸ್ ಮೈ ಪ್ಲೆಜರ್. ನಾರ್ತ್ ಕರ್ನಾಟಕದವರು. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ. ಪುಷ್ಪ ಅಂತ. ಇಲ್ಲ, ಹೀಗೆ ನಾರ್ತ್ ಕರ್ನಾಟಕದವರಾಗಿ ರೆಗ್ಯುಲರ್ ಆಗಿ ರೊಟ್ಟಿ ಊಟಕ್ಕೆ ಯಾಕೆ ಅಂತ? ರೊಟ್ಟಿ ಮನೇಲಿ ಮಾಡೋದು ತುಂಬಾ ಕಷ್ಟ, ಅಂದ್ರೆ ವರ್ಕಿಂಗ್, ತುಂಬಾ ತಿನ್ಬೇಕು ಅನ್ಸಿದಾಗ ಹೆಂಗೋ ಈ ಶಾಪಿಂಗ್ ಬಂದಾಗ ಐ ಪ್ರಿಫರ್ ಟು ಕಮ್ ಹಿಯರ್. ನಮ್ಮ ಊಟ ನಂಗೆ ಅಸಿಡಿಟಿ ಆಗಲ್ಲ, ಇದೆಲ್ಲ ಈ ಊಟ ತಿಂದ್ರೆ. ನಾರ್ತ್ ಇಂಡಿಯನ್ ಫುಡ್ ತಿಂದ್ರೆ ಅಸಿಡಿಟಿ ಆಗಲ್ಲ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ರೆಗ್ಯುಲರ್ ಅಂದ್ರೆ ಇವಾಗ ಓಪನ್ ಆದ್ಮೇಲೆ ಇದು 3rd ಟೈಮ್ ಬರ್ತಾ ಅದೇ ಇನ್ನು 3 months ಆಯ್ತು ಅನ್ಸುತ್ತಲ್ಲ. ಸೊ ನಿಮ್ದು ಒಪಿನಿಯನ್ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ. ವರ್ಕ್ ಮಾಡ್ತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ಬರ್ತೀವಿ? ಇಲ್ಲ, ಲಾಸ್ಟ್ ಟೈಮ್ ಒಂದ್ಸರಿ ಐ ಥಿಂಕ್ ರಾಜಾಜಿನಗರಲ್ಲಿ ಒಂದ್ಸರಿ. ಸೊ ಅದು ತಿಂದಾದ್ಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇದ್ದೀನಿ. ಚೆನ್ನಾಗಿತ್ತು ಊಟ. ಸೊ ಡಿಫ್ರೆಂಟ್ ಆಗಿತ್ತು. ಯಾವಾಗಲೂ ಈ ರೋಟಿ ಕರಿ ತಿಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಬಂದಿರೋದು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.